ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಈ ವ್ಲಾಗಲ್ಲಿ ನಾನು ಗುರು ಪೌರ್ಣಿಮೆ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ಈ ವ್ಲಾಗಲ್ಲಿ ಜಾಯ್ನ್ ಆಗಿ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ವ್ಲಾಗ್ ನೋಡೋಣ. ನಾನು ಹಬ್ಬಕ್ಕೆ ಹೂವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತೋರಣ ಎಲ್ಲ ಕಟ್ಕೊತಾ ಇದ್ದೀನಿ. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ಹೂವು ರೆಡಿ ಮಾಡ್ಕೋಬೇಕಾದ್ರೆ ನನ್ನ ಮಗನೂ ಬಂದು ಅಮ್ಮ ನಾನು ಅಂತ ಹೂವು ಎಲ್ಲ ಎತ್ಕೊಡ್ತಾ ಇದ್ದ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಷ್ಟೇ ಗಲಾಟೆ ಕೂಡ ಮಾಡ್ತಾ ಇದ್ದ. ಹೆಲ್ಪ್ ಮಾಡ್ತಿದ್ದಾನಲ್ಲ, ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನನ್ನ ಮಗ ಅಂತ ಅನ್ನಿಸ್ತಾ ಇತ್ತು. ಆದರೆ ಗಲಾಟೆ ತರಲೆ ಮಾಡ್ತಾ ನಾನು ಇನ್ನೂ ಚಿಕ್ಕವನು ಅಂತ ಹೇಳ್ಬಿಟ್ಟು ನೆನ್ಸೋ ಆಗಿತ್ತು. ತೋರಣ ರೆಡಿ ಮಾಡಿಕೊಂಡು ತೋರಣನ ಕಟ್ತಾ ಇದ್ದೀನಿ. ಹೂವು ತಂದ್ಕೊಟ್ಟ ನನ್ನ ಮಗ ಪಾಪ. ಇವನ್ ಎಷ್ಟು ಹೆಲ್ಪ್ ಮಾಡ್ತಾನೆ, ಎಷ್ಟು ಸೈಲೆಂಟು, ಅಷ್ಟೇ ಗಲಾಟೆ, ಅಷ್ಟೇ ತೀಟೆ ಮಾಡ್ತಾನೆ. ತುಂಬ ತರಲೆ, ಒಂದು ಸೆಕೆಂಡ್ ಒಂದು ಕಡೆ ಇರಲ್ಲ. ತುಂಬ ಗಲಾಟೆ, ತುಂಬ ತೀಟೆ. ನೋಡಿ, ಇವಾಗ ಇನ್ನೊಂದು ಹೂವಿಂದು ಹಾರ ತಂದ್ಕೊಡ್ತಾ ಇದ್ದಾನೆ ಇವಾನು. ಅದನ್ನೆಲ್ಲ ಅರೇಂಜ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ದೂರ ನಿಂತ್ಕೊಂಡು ನೋಡ್ತಾ ಇದ್ದ, ಅಮ್ಮ ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಕ್ಚುಲಿ ಬೇವಿನ ಎಲೆನ ತೊಗೊಂಬರೋದಕ್ಕೆ ಹೇಳಿದೆ. ಅವ್ರು ನೋಡಿದ್ರೆ ಎಲ್ಲ ಉದ್ರೋಗೋ ಥರದ್ದಿತ್ತು, ಕಡ್ಡಿ ಬಿಟ್ಟು ಎಲ್ಲ ಎಲೆಗಳೆಲ್ಲ ಸಪ್ರೇಟ್ ಉದುರ್ತಾ ಇತ್ತು. ಸೊ ಇದನ್ನ ಹಾಗೆ ಕಟ್ಟೋದಕ್ಕಾಗಲ್ಲ ಅಂತ, ಹಂಗೆ ತೋರಣಕ್ಕೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೂವು ಥರ ಕಟ್ಬಿಟ್ಟು ಹಾಕಿದೆ. ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಬಾಗಿಲಿಗೆ. ಆ್ಯಂಡ್ ದೇವ್ರ ಮನೆಗೂ ನಾನು ತೋರಣ ಕಟ್ಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿತ್ತು ದೇವ್ರ ಮೇಲೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ನಾನು ಇದು ರೆಡಿ ಮಾಡಿಕೊಂಡೆ ದೇವ್ರ ಮೇಲೆನ. ಫೈನಲ್ ಲುಕ್ ಈ ಥರ ಕಾಣ್ತಾ ಇದೆ ದೇವ್ರ ಮನೆ ತೋರಣ. ಇದು ದೇವ್ರ ಮನೆ ನಾನು ಎಷ್ಟೇ ಅಲಂಕಾರ ಮಾಡಿದ್ರು, ಬಾಗಿಲು ಮುಚ್ಚಿಟ್ಟು ಎಲ್ಲ ಬಚ್ಚಿಟ್ಕೊಂಡ್ಬಿಡತ್ತೆ, ಬೇಜಾರಾಗತ್ತೆ. ಆ್ಯಂಡ್ ತೋರಣ ಎಲ್ಲ ಆದಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ. ಇದು ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೀವು ಇಷ್ಟೇ ಐಟಮ್ಸಾ ಇಲ್ಲ ಬೇರೆ ಏನಾದರೂ ಅಭಿಷೇಕಕ್ಕೆ ತಗೋತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇಷ್ಟೇ ತಗೊಳ್ಳೋದು ಬೇಸಿಕ್ಕಾಗಿ. ಸೊ ನೀವು ಹೀಗೆ ಮಾಡ್ತೀರಾ ಇಲ್ಲ ನೀವು ಬೇರೆ ಥರ ಮಾಡ್ತೀರಾ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಪೂಜೆ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇತ್ತು, ಅಂದರೆ ರೆಡಿ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇತ್ತು ನನ್ನ ದೇವ್ರ ಮನೆ ದೇವರು. ಸತ್ಯನಾರಾಯಣ ಸ್ವಾಮಿ ಕಥೆ ಓದಿದೆ ನಾನು. ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಕಥೆನ ಓದ್ತೀನಿ. ನನಗೆ ಏನು ಈ ವ್ರತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅದೇನೋ ಒಂಥರ ಸಮಾಧಾನ. ಕಷ್ಟ ಅನ್ನೋದು ಒಂದೊಂದು ಸಾರಿ ಸತ್ಯನಾರಾಯಣ ಸ್ವಾಮಿ ಕಥೆನ ಓದೋ ಅಷ್ಟರಲ್ಲಿ, ಅಂದರೆ ಒಂದೊಂದು ಹುಣ್ಣಿಮೆ ಅಷ್ಟರಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇದುವರೆಗೂ ನಾನು ಅಷ್ಟೋ ಇಷ್ಟು ನೆಮ್ಮದಿಯಾಗಿದ್ದೀನಿ. ಅಂದರೆ ಸೊ ಕಥೆ ಎಲ್ಲ ಓದಿದ್ಮೇಲೆ ನನ್ನ ಮಗ ಎದ್ದ, ಅವನಿಗೆ ಫ್ರೆಶಪ್ ಮಾಡಿಸಿ ಹೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಎತ್ಕೊಂಡೆ. ನನ್ನ ಮಗ ಬಂದು ಶ್ಲೋಕ ಎಲ್ಲ ಹೇಳ್ಬಿಟ್ಟು ಸಂಜೆ ದೀಪ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಹೊಸಲು ನೋಡಿಬಿಟ್ಟು ಮನೇಲಿ ಹೆಣ್ಮಗಳು ಹೇಗೆ ಮನೆ ಮಾಡ್ತಾಳೆ ಅನ್ನೋದನ್ನ ಡಿಸೈಡ್ ಮಾಡ್ತಾರಂತೆ. ಸೊ ಹಾಗಾಗಿ ಹೊಸಲನ್ನ ಚೆನ್ನಾಗಿ ಇಟ್ಕೊಂಡ್ರೆ ಬರೋ ಲಕ್ಷ್ಮಿ ಖುಷಿಯಾಗಿ ಮನೆಯಿಂದ ಒಳಗಡೆ ಬರ್ತಾಳೆ ಅನ್ನೋದು ವಾಡಿಕೆ, ಹಿರಿಯರು ಕೂಡ ಹೇಳ್ತಾರೆ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾವು 5 ದೇವಸ್ಥಾನ ರೌಂಡ್ ಹೊಡಿದ್ವಿ. ಫುಲ್ ಖುಷಿ ಆಯಿತು. ಸಾಯಿಬಾಬಾ ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇದು ಗೋವಿಂದರಾಜನಗರ ಅಂದರೆ ಮೂರ್ಲಪಾಳ್ಯ ಸೈಡು ಸಾಯಿಬಾಬಾ ದೇವಸ್ಥಾನ. ತುಂಬ ಖುಷಿ ಆಯಿತು. ತುಂಬ ಒಂಥರ ಏನೋ ನೆಮ್ಮದಿ ಅನ್ನಿಸ್ತು. ಸಾಯಿಬಾಬಾ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದಿದ್ದೆ. ಇಷ್ಟೊಂದು ದೊಡ್ಡ ಪ್ಲೇಟಲ್ಲಿ ಪ್ರಸಾದ ಕೊಟ್ಟರು. ಎಲ್ಲ ತಿಂದು ಆರಾಮಾಗಿ ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಮನೆ ಹತ್ರನೇ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಲ್ಲಿ ಹೋಗೋಣ, ಅಲ್ಲಿ ಇದು ಒಮ್ಮೆ ಇರೋದ್ರಿಂದ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆ ಓದ್ತಾರೆ. ಹುಣ್ಣಿಮೆ ನಾನು ಹೋಗ್ತೀನಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಸೊ ದೇವಸ್ಥಾನಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು
ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆಕ್ಚುಲಿ ಮತ್ತೆ ಅಲ್ಲಿ ಇನ್ನೊಂದು ದೇವಸ್ಥಾನದಲ್ಲಿ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರು. ಅಲ್ಲೂ ನಮಸ್ಕಾರ ಮಾಡಿಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಅವ್ರ ಮನೆ ಹತ್ರ ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಫುಲ್ಲು ರಶ್ ಇತ್ತು. ಅಯ್ಯೋ ಬಿಡು ಹೋಗೋಕ್ಕಾಗಲ್ಲ ಅನ್ಸುತ್ತೆ ಅಂತ ರಿಟರ್ನ್ ಬರ್ತಾ ಇದ್ವಿ. ಅಷ್ಟೇ ನಮ್ಮಮ್ಮ ಫೋನ್ ಮಾಡಿದ್ರು, ಎಲ್ಲಿದ್ಯಾ ದೇವಸ್ಥಾನಕ್ಕೆ ಹೋದಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಇಲ್ಲ ಅಮ್ಮ ಅಲ್ಲಿ ತುಂಬ ರಶ್ ಇತ್ತು, ಇವಾಗ ಬಂದ್ವಿ ಅಲ್ಲಿಂದ ಅಂದಿದ್ದಕ್ಕೆ ಬಾ ನಾನು ಇದ್ದೀನಿ, ನಾನು ಲೈನಲ್ಲೇ ಇದ್ದೀನಿ, ಬೇಗ ಬಾ ಅಂತ ಹೇಳಿದ್ರು. ಅಲ್ಲಿಂದ ಹೋಗಿ ಲೈನಲ್ಲಿ ಅಮ್ಮನ ಜೊತೆ ಜಾಯ್ನ್ ಆದೆ. ಇಬ್ಬರು ಮಕ್ಕಳನ್ನ ಬೇರೆ ಇಟ್ಕೊಂಡಿದ್ನಲ್ಲ, ಯಾರು ಏನೂ ಹೇಳಿಲ್ಲ ಸದ್ಯ. ಹಂಗೆ ಲೈನಲ್ಲಿ ಜಾಯ್ನ್ ಆಗಿ ದೇವ್ರ ದರ್ಶನ ಮಾಡಿದೆ. ಎಷ್ಟು ನೆಮ್ಮದಿ ಅನ್ನಿಸ್ತು ಅಂದ್ರೆ ಎಷ್ಟು ನೆಮ್ಮದಿ ಅನ್ನಿಸ್ತು, ಏನೋ ಒಂಥರ ಖುಷಿ ಅನ್ನಿಸ್ತು. ದೇವಸ್ಥಾನಕ್ಕೆ ಹೋದ್ರೆ ಪಾಸಿಟಿವ್ ವೈಬ್ ಅಲ್ಲ, ಚೆನ್ನಾಗಿತ್ತು ಆಕ್ಚುಲಿ. ತುಂಬಾ ಎಂಜಾಯ್ ಮಾಡಿದ್ವಿ ನಾವು ನಿನ್ನೆ ದಿನ ಪೂರ್ತಿ. ಮತ್ತೆ ದೇವಸ್ಥಾನದಲ್ಲಿ ಕೊಡ್ತೀವಿ ಪ್ರಸಾದ, ಆಮೇಲೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೊಡ್ತಾರೆ ಬಾಳೆಹಣ್ಣು, ಅದರಲ್ಲೇ ಹೊಟ್ಟೆ ತುಂಬೋಯ್ತು ನನಗೆ ಮಕ್ಕಳಿಗೆ. ಏನೋ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಇದು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ. ಇದು ಕಾಲಭೈರವ ದೇವರು. ಮತ್ತೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ತಾರೆ. ನನ್ನ ಮಗಳು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರು, ಶಿವನ ದೇವಸ್ಥಾನ. ಅಲ್ಲಿ ನನ್ನ ಮಗಳು ಅಮ್ಮ ಏನ್ ಮಾಡ್ತಿರೋದು ಅಂತ ಕೇಳಿದ್ರು. ಇಬ್ರು ಮೂರು ಮಕ್ಕಳು ಅಲ್ಲಿ ಬಸ್ಕಿ ಹೊಡಿತಾ ಇದ್ರು ಗಣೇಶನಿಗೆ. ಅಮ್ಮ ನಾನು ಮಾಡ್ತೀನಿ, ಹೇಗ್ ಮಾಡೋದು ತೋರಿಸು ಅಂತ ಕೇಳಿದಕ್ಕೆ ಸಾಂಶಿಗೆ ನಾನು ತೋರಿಸ್ತೆ ಹೀಗಮ್ಮ ಅಂತ. ಅಮ್ಮ ನಾನು ಮಾಡಿದೆ ನೋಡು ಅಂತ. ಅಲ್ಲಿ ಬಸ್ಸಿ ಹೊಡೆದು ಪ್ರದಕ್ಷಿಣೆ ಹಾಕ್ತಿದ್ ಬಂದು ಅಷ್ಟರಲ್ಲಿ ಈ ತರ ಒಬ್ರಿಗೆ ಸನ್ಮಾನ ಮಾಡ್ತಾ ಇದ್ರು. ಏನು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಕೇಳಿದಕ್ಕೆ ಅವಾಗ ಗೊತ್ತಾಯ್ತು, ವ್ಯಾಸ ಮಹರ್ಷಿಗಳು ಇವತ್ತೇ ಹುಟ್ಟಿದ್ದು, ಮತ್ತೆ ಅವರು ರಚನೆ ಮಾಡಿದ ಕೃತಿಗಳೆಲ್ಲ ಇವತ್ತೇ ಅಂತ ಹೇಳಿ. ಮತ್ತೆ ನಮ್ಮ ಜೀವನದಲ್ಲಿ ಯಾರಾದ್ರೂ ನಮ್ಗೆ ಗುರುಗಳು ಗುರಿ ತೋರಿಸಿದ್ರೆ ಅಥವಾ ನಮ್ಗೆ ಏನಾದ್ರು ವಿದ್ಯೆ ಹೇಳ್ಕೊಟ್ಟಿದ್ರೆ ಅವ್ರನ್ನ ಇವತ್ತು ನೆನೆಸ್ಕೋಬೇಕು, ಮತ್ತೆ ಅವ್ರನ್ನ ಇವತ್ತು ಸ್ಮರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈ ಗುರುಗಳು ಅಂದ್ರೆ ಇವರು ಟೀಚರ್ ಅಂತೆ, ಆ ಏರಿಯಾ ಹತ್ರ ಇರೋ ಟೀಚರು, ಆ ಏರಿಯಾದಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಅಂತೆ. ಅವರು ತುಂಬ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ತುಂಬ ವಯಸ್ಸಾಗಿರ್ತಾ ಇದೆ, ತುಂಬ ಸಾಫ್ಟ್ ನೇಚರ್. ಅವ್ರನ್ನ ನೋಡಿದ ಪ್ರಕಾರ ಅವ್ರಿಗೆ ಪಾತ್ ಪೂಜೆ ಮಾಡಿ ಸನ್ಮಾನ ಮಾಡ್ತಾ ಇದ್ರು. ಮತ್ತೆ ಎಲ್ಲಾ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಇದೆಲ್ಲ ನನಗಲ್ಲ, ದೇವರಿಗೆ, ನಾನೇನು ಮಾಡಿಲ್ಲ, ನಾನೇನಾದ್ರು ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆ ದೇವರು, ಇದೆಲ್ಲ ಆ ದೇವ್ರಿಗೆ ಸಲ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಪ್ರಾಂಶಿಗೂ ಹೇಳಿ ಹೋಗಮ್ಮ ಕಾಲು ಮುಕ್ಕೊಂಬ ಅಂತ ಹೇಳ್ಬಿಟ್ಟು. ಆಮೇಲೆ ರಾಯರ ಮಠ, ಆಮೇಲೆ ಮತ್ತೆ ನಾನು ಹೇಳಿದ್ನಲ್ಲ ಅಮ್ಮ ವೇಟ್ ಮಾಡ್ತಾ ಇದ್ರು ಲೈನಲ್ಲಿ ಅಂತ ಹೇಳ್ಬಿಟ್ಟು, ಆ ದೇವಸ್ಥಾನ. ನಾನು ಈ ದೇವಸ್ಥಾನ ತುಂಬಾ ಹೋಗ್ತಾ ಇದ್ದೆ. ನಾನು ಗುರುವಾರ ಉಪವಾಸ ಮಾಡ್ತಾ ಇದ್ದೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಬಾಯ್ ಬಾಯ್.